உங்களுக்கு ஒன்னு சொல்றேன், நல்லா கவனிங்க. ನಿಮಗೆ ಒಂದನ್ನು ಹೇಳ್ತೇನೆ, ಚೆನ್ನಾಗಿ ಗಮನಿಸಿ. ஆண்டவர் ராஜாதி ராஜாவா இருக்கிறார் என்று எவ்வளவு பேர் நம்புறீங்க? ದೇವರು ರಾಜಾದಿ ರಾಜನಾಗಿದ್ದಾನಂತ ಎಷ್ಟು ಜನ ನಂಬ್ತೀರಾ? எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? இந்த உலகத்தின் தகப்பன், ಈ ಲೋಕದ ತಂದೆ, நீங்க கேட்கிறதை ನೀವು ಕೇಳೋದನ್ನ கொடுக்காமல் இருப்பாரோ என்று பைபிள் சொல்லுதுன்னா, ಕೊಡದೆ ಇರ್ತಾರೋ ಅಂತ ಸತ್ಯವೇದ ಹೇಳ್ತದೆ. ಅಂದ್ರೆ if you ask your daddy, ನೀವು ನಿಮ್ಮ ತಂದೆಯನ್ನ ಕೇಳಿಕೊಳ್ಳೋದಾದ್ರೆ, daddy please buy me new motor bike, ಅಪ್ಪ ನನಗೆ ಒಂದು ಹೊಸ ಮೋಟರ್ ಬೈಕ್ ಕೊಡ್ಸು ಅಂತ, your daddy will not buy you immediately. ನಿಮ್ಮ ತಂದೆ ತಕ್ಷಣವೇ ತೆಗೆದುಕೊಂಡು ಬಂದು ಕೊಡಲ್ಲ. even though it is his desire, ಅದು ಆತನಿಗೂ ಆಸೆ ಇದ್ದಾಗಲೂ, amen, he needs to get that money. ಆತನು ಹಣವನ್ನ ವ್ಯವಸ್ಥೆ ಮಾಡಬೇಕು. அவர் சம்பளத்தை சேர்த்து வைக்கணும். ಆತನು ಸಂಬಳ ಸೇರಿಸಿ ಇಡಬೇಕು. இல்ல உங்களுக்காக ಲೋನ್ போடணும். ಇಲ್ಲ ನಿಮಗಾಗಿ ಲೋನ್ ಹಾಕಬೇಕು. amen, but it is in his mind. ಆದ್ರೆ ಅದು ಅವರ ಮನಸ್ಸಿನಲ್ಲೇ ಇರ್ತದೆ. he will buy you. ಆತನು ಕೊಂಡುಕೊಂಡು ಬಂದು ಕೊಡ್ತಾರೆ. மறந்தாலும் அவர் மறக்காம அந்த ಲೋನ್ ಸ್ಯಾಂಕ್ಷನ್ ಆன உடனே உங்களுக்கு ತಂದು ಕೊಡುತ್ತಾರೆ. ನೀವು ಮರೆದ್ರು ನಿಮ್ಮ ತಂದೆ ಆ ಒಂದು ಲೋನ್ ಹಾಕಿ ಹೇಗಾದ್ರೂ ಅದನ್ನ ನಿಮಗೆ ತಂದು ಕೊಟ್ಟೇ ಕೊಡ್ತಾರೆ. but தேவன் அப்படி அல்ல, அவர் ராஜாதி ராஜா. ಆದ್ರೆ ದೇವರು ಆ ರೀತಿ ಅಲ್ಲ, ಆತನು ರಾಜಾದಿ ರಾಜ. அவருக்கு ಲೋನ್ போட தேவையில்லை. ಆತನು ಲೋನ್ ಹಾಕೋದು ಬೇಕಾಗಿಲ್ಲ. அவருக்கு சேர்த்து வைக்க தேவையில்லை. ಆತನು ಸೇರಿಸಿಡಬೇಕನ್ನ ಅಗತ್ಯತೆ ಇಲ್ಲ. அவரிடத்திலே உனக்கு தேவையானதை விட மிகுதியாய் அவரிடத்திலே இருக்கிறார். ಆತನಿಗೆ ನಿಮ್ಮ ಅಗತ್ಯತೆಗಿಂತ ಹೆಚ್ಚಾಗಿ ಆತನ ಬಳಿಯಲ್ಲಿದೆ. as long as you live, ನೀವು ಬದುಕಿರುವ ಕಾಲವೆಲ್ಲ, as long as your children lives, ಎಲ್ಲಿಯವರೆಗೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವರ ಮಕ್ಕಳು ನಿಮ್ಮ ಸಂತತಿ ತಲೆಮಾರುಗಳು ಇರುವವರೆಗೂ, 1000 ತಲೆಮಾರುಗಳು ಬಂದಾலும், 1000 ತಲೆಮಾರುಗಳು ಬಂದರು, ಎಲ್ಲರುடைய மன விருப்பத்தை நிறைவேற்ற அளவுக்கு உன்னுடைய பரலோக பிதா ஐஸ்வರ್ಯವನ್ನು, ಎಲ್ಲರ ಆಸೆಗಳನ್ನು ನೆರವೇರಿಸುವಷ್ಟು ನಿನ್ನ ಪರಲೋಕದ ತಂದೆ ಐಶ್ವರ್ಯವಂತನು. how many of you believe that? ಎಷ್ಟು ಜನ ಅದನ್ನು ನಂಬ್ತೀರಾ? believe that? ಎಷ್ಟು ಜನ ಅದನ್ನು ನಂಬ್ತೀರಾ? that's why the bible says, ಅದಕ್ಕೆ ಸತ್ಯವೇದ ಹೇಳ್ತದೆ, நீங்க ஒரு வார்த்தை சொன்னால் போதும், ನೀವು ಒಂದು ಮಾತು ಹೇಳಿದ್ರೆ ಸಾಕು, ஒரு வார்த்தை சொன்னால் ನೀವು போதும், ಒಂದು ಮಾತು ಹೇಳಿದ್ರೆ ಸಾಕು, anything can happen, ಏನು ಕೂಡ ಸಂಭವಿಸಲಿಕ್ಕೆ ಸಾಧ್ಯ. anything can happen. ನೀವು ಹೇಳಿದ್ರೆ ಏನು ಕೂಡ ನಡೀಲಿಕ್ಕೆ ಸಾಧ್ಯ. This morning I want to prophesy, ಈ ಮುಂಜಾನೆ ಸಮಯದಲ್ಲಿ ನಾನು ಪ್ರವಾದಿಸ್ತೇನೆ, if you believe, ನೀ ನಂಬುವುದಾದ್ರೆ, if you believe, ನೀ ನಂಬುವುದಾದ್ರೆ, anything can happen at any time. ಯಾವ ಕಾರ್ಯವು ಯಾವ ಸಮಯದಲ್ಲಿ ಕೂಡ ಸಂಭವಿಸಲಿಕ್ಕೆ Do ಸಾಧ್ಯ. you know what Jesus said? ಕರ್ತನಾದ ಯೇಸು ಏನು ಹೇಳಿದ್ರು The ಗೊತ್ತಾ? kingdom of God is at hand. ದೇವರ ರಾಜ್ಯ ಸಮೀಪವಾಗಿದೆ. தேவனுடைய ராஜ்யம் கை எட்டுகிற அவ்வளவுதான் தூரத்தில் இருக்கிறது. ದೇವರ ರಾಜ್ಯ ಕೈ ಎಟುಕುವಷ್ಟು ದೂರದಲ್ಲಿ ಮಾತ್ರ ಇದೆ. How many of you believe? ಎಷ್ಟು ಜನ ನಂಬ್ತೀರಾ? உங்களுடைய ஜெபம், உங்களுடைய தேவைகள், உங்களுக்கு தேவையான எவ்வளவு பெரிய தொகையா இருந்தாலும், அது எவ்வளவு பெரிய ஆமென் கடனா இருந்தாலும், the bible says உன்னுடைய கை எட்டுகிற அளவுல தான் எல்லாமே இருக்கிறது. ನಿಮ್ಮ ಪ್ರಾರ್ಥನೆ, ನೀವು ಎದುರು ನೋಡುತ್ತಿರುವಂತ ಕಾರ್ಯ, ನಿಮ್ಮ ಆರ್ಥಿಕತೆಗೆ ಬೇಕಾಗಿರುವ ಆಶೀರ್ವಾದ, ನಿಮ್ಮ ಸಾಲ ಬಾಧೆ ಎಲ್ಲವೂ ಕೂಡ ಏನಿಲ್ಲ, ಕೈ ಎಟುಕುವಷ್ಟು ದೂರದಲ್ಲಿ ಮಾತ್ರ ಅದಕ್ಕೆ ಉತ್ತರ ಇದೆ. நீங்க விசுவாசித்த தேவ மகிமையை ನೀವು ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣುವಿರಿ. if you believe you shall see the glory of ಈ God. ಮುಂಜಾನೆಯಲ್ಲಿ ನೀವು ನಂಬುವುದಾದ್ರೆ ದೇವರ ಮಹಿಮೆಯನ್ನು ನೀವು ಕಾಣಲಿಕ್ಕಿದ್ದೀರಾ? I want to hear amen. Hallelujah. ಆಮೆನ್ ಅಂತ ಕೇಳಲಿಕ್ಕೆ ಬಯಸ್ತೇನೆ. Amen. Hallelujah. Hallelujah. Amen. Faith speaks. ನಂಬಿಕೆ ಮಾತನಾಡ್ತದೆ. Faith doesn't sit quiet. ನಂಬಿಕೆ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಎತ್ತನೆ ಬೇರೆ ಆಮೆನ್ சொல்றேன். ಎಷ್ಟು ಜನ ಆಮೆನ್ ಅಂತೀರಾ? Hallelujah. 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 Amen. One thing you need to understand this morning. ಈ ಮುಂಜಾನೆ ಒಂದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. Anything can happen immediately. ಯಾವ ಕಾರ್ಯವು ತಕ್ಷಣ ನಡಿಲಿಕ್ಕೆ ಸಾಧ್ಯ. Tell you, only faith works. ನಂಬಿಕೆ ಮಾತ್ರ ಕಾರ್ಯ ಮಾಡುವಂತದ್ದು. Amen. Hallelujah. Hallelujah. கேட்கிறதுனால அல்ல, அதை நம்புவதனால தான் அற்புதம் நடக்கும். ಕೇಳುವುದರಿಂದ ಅಲ್ಲ, ನಂಬುವುದರಿಂದ ಅದ್ಭುತ ನಡೀತದೆ. பரலோகத்தின் தேவன் பரிசுத்தமானவர். ಆ ಪರಲೋಕದ ದೇವರಾತನು ಪರಿಶುದ್ಧನಾಗಿರುವಾತನು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? சொன்னதை செய்கிற தேவன். ಆತನು ಹೇಳಿದ್ದನ್ನು ಹಾಗೆ ನೆರವೇರಿಸುವ ದೇವರು. ಮಾರಾದ ದೇವರು. ವಾಕ್ಯದಲ್ಲಿ ಮಾರ್ಪಡದ ದೇವರು. ಮಾತು ಬದಲಾಗದಂತ ದೇವರು. ಮಾತು ಬದಲಾಗದ ದೇವರಾತನು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ அந்த ஆண்டவர் சொல்லிருக்கிறார். ಆ ದೇವರು ಹೇಳ್ತಾರೆ, என் நாமத்தினாலே நீ எதை கேட்டாலும் நான் உனக்கு கொடுக்கிறேன். ನನ್ನ ನಾಮದಲ್ಲಿ ನೀ ಏನೇ ಕೇಳಿಕೊಂಡ್ರು ನಾನು ಅದನ್ನ ನಿನಗೆ ಕೊಡ್ತೇನೆ. ஹalleluya. ஹalleluya. அவர் பாதி ராஜ்யத்தை கொடுக்கிறேன்னு சொல்லல, ಅರ್ಧ ರಾಜ್ಯ ಕೊಡ್ತೇನೆ ಅಂತ ಆತ ಹೇಳಿಲ್ಲ. ಆಮೆನ್. அவர் சொல்லிருக்கிறார், ಆತನೇ ಹೇಳಿದ್ದಾನೆ, என் ராஜ்யத்தையே முழுவதுமாய் நான் உனக்கு கொடுக்கிறேன். ರಾಜ್ಯವನ್ನೇ ಸಂಪೂರ್ಣವಾಗಿ ನಾನು ನಿನಗೆ ಕೊಡ್ತೇನೆ. ஆவியையே முழுவதுமாய் உனக்கு நான் ನನ್ನ தருகிறேன். ಆತ್ಮವನ್ನೇ
ಪರಿಪೂರ್ಣವಾಗಿ ನನಗೆ ಕೊಡ್ತೇನೆ. எத்தனை பேர் இன்னைக்கு விசுவாசிக்கிறீங்க? ಎಷ್ಟು ಜನ ಈ ದಿನ ನಂಬ್ತೀರಾ? ஆண்டவரால நான் கேட்கிறதை விட நான் ஜெபிக்கிறதை விட அதிகமாய் கொடுக்க முடியும். ನನ್ನ ದೇವರಿಂದ ನಾ ಬೇಡುವುದಕ್ಕಿಂತಲೂ ನಾ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಆತನಿಂದ ಕೊಡ್ಲಿಕ್ಕೆ ಸಾಧ್ಯ. ವಿಶ್ವಾಸಿக்கிறೀங்க? ಎಷ್ಟು ಜನ ನಂಬ್ತೀರಾ? My God is a over answering God. ನನ್ನ ದೇವರು ಪ್ರಾರ್ಥನೆಗೆ ಹೆಚ್ಚಾಗಿ ಉತ್ತರಿಸುವಂತ ದೇವರು. God who blesses me more than I expect. ನಾನು ಎದುರು ನೋಡುವುದಕ್ಕಿಂತ ಹೆಚ್ಚಾಗಿ ನನ್ನನ್ನು ಆಶೀರ್ವದಿಸುವ ದೇವರು. Hallelujah. Hallelujah. குறைவுகளை நிறைவாக்குகிற தேவன். ಕೊರತೆಗಳನ್ನೆಲ್ಲ ಪರಿಪೂರ್ಣ ಮಾಡುವಂತ ದೇವರು. Hallelujah. Hallelujah. Amen. என்னுடைய ஸ்டோர் ஹவுஸ்களை நிரப்புகிற தேவன். ನನ್ನ ಭಂಡಾರಗಳನ್ನು ತುಂಬಿಸುವಂತ ದೇವರಾತನು. ಬಾಲಾಕಮಲ್ ತಲೆಯಾக்குகிற தேவன். ನನ್ನನ್ನು ಬಾಲವನ್ನಾಗಿ ಅಲ್ಲ ತಲೆಯನ್ನಾಗಿ ಮಾಡುವ ದೇವರು. ಕೀಳಾಕಮಲ್ என்னை மேலாக்குகிற தேவன். ನನ್ನನ್ನು ಕೀಳನ್ನಾಗಿ ಅಲ್ಲ ಮೇಲನ್ನಾಗಿ ಮಾಡುವಂತ ದೇವರು. ಎದುರಿಗಳ ಮುನ್ಬದಾಗ எனக்கு விருந்தை ஆயத்த பண்ணுகிற ನನ್ನ ಶತ್ರುಗಳ ಮುಂದೆ ನನಗಾಗಿ ಔತಣವನ್ನು ಸಿದ್ಧಪಡಿಸುವ ದೇವರು. நன்மையும் கிருபையும் வாழ்நாள் முழுவதும் என்னை பின்தொடரும்படி செய்கிற தேவன். ಶುಭವು ಕೃಪೆಯು ಜೀವಮಾನವೆಲ್ಲ ನನ್ನನ್ನು ಹಿಂಬಾಲಿಸುವಂತೆ ಮಾಡುವ ದೇವರು. குட்டிகள் தாழ்ச்சி அடைந்தாலும் பட்டினி கிடந்தாலும் என்னை பட்டினி விடாத தேவன். ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದರೂ ಕೂಡ ನಾನು ಹಸಿವೆಗೊಳ್ಳದಂತೆ ನನ್ನನ್ನು ಕಾಪಾಡಿ ಪೋಷಿಸುವ ದೇವರು. வாங்குறவனாய் அல்ல கொடுக்கிறவனாய் மாற்றுகிற தேவன். ನನ್ನನ್ನು ತೆಗೆದುಕೊಳ್ಳುವವನಾಗಿ ಅಲ್ಲ ಕೊಡುವವನಾಗಿ ಇಡುವಂತ ದೇವರು. என் கொம்பை உயர்த்துகிற தேவன். ನನ್ನ ಕೊಂಬನ್ನು ಮೇಲೆತ್ತುವ ದೇವರು. என்னை இரட்டிப்பாய் ஆசீர்வதிக்கிற தேவன். ನನ್ನನ್ನು ಎರಡರಷ್ಟಾಗಿ ಆಶೀರ್ವದಿಸುವ ದೇವರು. In the name of Jesus. ತಂದೆಯೇ ಯೇಸುವಿನ ನಾಮದಲ್ಲಿ I speak that blessing upon the congregation right now in Jesus name. ಕರ್ತನೇ ಸಭೆಯ ಮೇಲೆ ಎಲ್ಲ ವಾಗ್ದಾನಗಳನ್ನು ಯೇಸುವಿನ ನಾಮದಲ್ಲಿ ನಾವು I ಉಚ್ಚರಿಸುತ್ತೇನೆ. speak that blessing in Jesus name. ಯೇಸುವಿನ ನಾಮದಲ್ಲಿ ಎಲ್ಲ ಆಶೀರ್ವಾದಗಳನ್ನು ನಾನು ಮಾತನಾಡ್ತೇನೆ. The obstacles for the blessings we break it in Jesus name. ಆಶೀರ್ವಾದಕ್ಕಿರುವ ಎಲ್ಲ ತಡೆಗಳನ್ನು ಯೇಸುವಿನ ನಾಮದಲ್ಲಿ ಮುರಿದಾಕ್ತೇನೆ. Amen. Hallelujah. Hallelujah.